ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ವೆಜಿಟೇಬಲ್ ಪಲಾವ್ ಮಾಡೋದು ಹೇಳ್ಕೊಡಾಕತ್ತೀನಿ. ಅದಕ್ಕೆ ಈಗ ವೆಜಿಟೇಬಲ್ ಪಲಾವ್ಗೆ ಈಗ ಏನೇನು ತೊಗೊಂಡೇನಂದ್ರೆ ಬಟಾಣಿ ಕಾಳು ಅವು ಎಲ್ಲ ವೆಜಿಟೇಬಲ್ಸು ಎಲ್ಲ ತೊಗೊಂಡೇನ್ರಿ. ಅದಕ್ಕೆ ನಾನೀಗ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳಕ್ತೀನಿ. ಹಾಕ್ಕೊಂಡು ಈಗ ನಾನು ಅಕ್ಕಿ ತೊಳೆದಿಟ್ಟಿದ್ದನ್ನು ಇಲ್ಲೇ ಒಂದು ಸ್ವಲ್ಪ ನೆನೆಸಿಟ್ಟನೆ ಅಕ್ಕಿ. ಅದನ್ನ ಈಗ ಪಲಾವ್ ಎಲೆ ಹಾಕ್ಕೊಂಡು ಇವೆಲ್ಲ ಮಸಾಲೆ ಐಟಮ್ಸ್ ಎಲ್ಲ ಹಾಕ್ಕೊಳಕ್ತಾನೆ. ಲವಂಗ, ಮೆಣಸು, ಚಕ್ಕೆ ಅವೆಲ್ಲ ಹಾಕ್ಕೊಳಕ್ತಾನೆ ರೀ. ಪಲಾವ್ ಎಲೆನೂ ಅದ್ರೊಳಗೆ ಹಾಕ್ಕೊಂಡನಿ. ಈಗ ಬೆಳ್ಳುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರ್ತೈತಲ್ಲ ರೀ, ಅದನ್ನ ಕಲ್ಲಾಗಿ ಜಜ್ಜಿ ಇಟ್ಕೊಂಡನಿ, ಅದನ್ನು ಹಾಕ್ಕೊಳಕ್ತಾನೆ. ಈಗ ಬಟಾಣಿ ಕಾಳನ್ನು ಅವನ್ನೂ ಎಲ್ಲ ಹಾಕ್ಕೊಂಡು ಈಗ ಟೊಮೆಟೊ ಮತ್ತು ಇವೆಲ್ಲನೂ ಚೆಂದಂಗೆ ಮಿಕ್ಸ್ ಆಗ್ಬೇಕು ರೀ. ಈಗ ನಾನು ಇದನ್ನು ಕ್ಯಾರೆಟು ತೊಗೊಂಡೇನಿ ರೀ, ಗಜ್ರಿ, ಕ್ಯಾರೆಟು ಮತ್ತು ಇವು ಟೊಮೆಟೊ ತೊಗೊಂಡೈತಿ. ಅವೆಲ್ಲ ವೆಜಿಟೇಬಲ್ಸು, ಸೌತೆಕಾಯಿ ಮತ್ತು ಎಲ್ಲನೂ ತೊಗೊಂಡೇನಿ ರೀ. ಆಲೂ ತೊಗೊಂಡನಿ. ಇವೆಲ್ಲನೂ ಅದಕ್ಕೆ ಹಾಕಿ ಬೀನ್ಸು, ಆಲೂ ಎಲ್ಲ ತೊಗೊಂಡು ಇದಕ್ಕೆ ಪ್ಯಾನಿಗೆ ಹಾಕ್ಕೊಳಕ್ತಾನೆ ರೀ. ಈಗ ಎಣ್ಣೆ ಹಾಕ್ಕೊಂಡು ಅದನ್ನು ಹಾಕಿ ಈಗ ಎಲ್ಲನೂ ಮಿಕ್ಸ್ ಮಾಡಿ ಮೆಣಸಿನ್ಕಾಯಿನೂ ಒಂದೆರಡು ಹಾಕ್ಕೊಂಡೇನಿ ರೀ. ಮತ್ತು ಬೇಕಾದ್ರೆ ಖಾರನೂ ಹಾಕೋತೀನಿ. ನಾ ಬದ್ನಿಕಾಯಿನೂ ಒಂದೆರಡು ಮೂರು ಕಟ್ ಮಾಡಿ ಇಟ್ಕೊಂಡೇನಿ ಇಲ್ಲಿ ಸಣ್ಣ ಇದ್ದು. ಅವನ್ನೆಲ್ಲನೂ ಇದಕ್ಕೆ ಹಾಕಿ ಈರುಳ್ಳಿನೂ ಹಾಕ್ಕೊಂಡೇನಿ ರೀ. ಇವನ್ನೆಲ್ಲನೂ ಹಾಕಿ ಏನು ಮಾಡಾಕ್ತಾನೆ ಅಂದ್ರೆ ಪ್ಯಾನ್ಯಾಗ ಹಾಕಿ ತಿರುಗಿಸಿ ಈಗ ಒಂದಿಷ್ಟ ಅದಕ್ಕೆ ಅರ್ಶಿಣ ಪುಡಿನೂ ಹಾಕ್ಕೊಳಕ್ತಾನೆ. ಒಣಖಾರ ಇರ್ತೈತಲ್ಲ ರೀ, ಅದನ್ನು ಅಚ್ಚ ಖಾರದ ಪುಡಿ ಹಾಕ್ಕೊಳಕ್ತಾನೆ ರೀ. ಮತ್ತು ಇದು ಪೌಡ್ರ್ ಇರ್ತೈತೆ, ಮಸಾಲೆ ಪೌಡ್ರ್ ಮನ್ಯಾಗ ಮಾಡ್ಕೊಂಡಿದ್ದೈತ್ರಿ, ಅದನ್ನು ಹಾಕ್ಕೊಳಕ್ತಾನೆ ರೀ. ಎಲ್ಲನೂ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ರೀ. ಅಕ್ಕಿನೂ ನೋಡ್ಕೊಂಡು ಹಾಕ್ಕೋಬೇಕಾಗ್ತತಿ. ಇವೆಲ್ಲ ವೆಜಿಟೇಬಲ್ಸ್ ನೋಡ್ಕೊಂಡು ಉಪ್ಪು ನಮಗೆ ಕರೆಕ್ಟಾಗಿ ಹಾಕ್ಕೋಬೇಕಾಗ್ತತಿ. ಈಗ ನಾನು ಒಂದು ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡನೆ, ಅವನ್ನ ಈಗ ನೆನೆಸಿಟ್ಟಿದ್ದು ಹಾಕ್ಕೊಂಡೇನಿ ರೀ. ಈಗ ನೋಡ್ರಿ ಅದೇ ಗ್ಲಾಸ್ಲೇನ ನಾನು 2 ನೀರನ್ನು ಹಾಕ್ಕೊಳಕ್ತಾನೆ. ಭಾಳ ಅಂದ್ರೆ ಭಾಳ ಸಿಂಪಲ್ ಐತ್ರಿ. ಈಸಿಯಾಗಿ ನಾವು ರೈಸ್ ಮಾಡ್ಕೋಬೋದು. ಒಂದು 10-15 ನಿಮಿಷ ಅವು ಅಕ್ಕಿ ನೆನೆಕಿಟ್ಟು ಈಗ ಲಿಂಬೆ ರಸನೂ ಅದಕ್ಕೆ ಹಿಂಡ್ಕೊಳಕ್ತಾನೆ ರೀ. ಅವು ಅಕ್ಕಿ ಒಂದು 10-15 ನಿಮಿಷ ಫಸ್ಟ್ ನೆನೆಯಕ್ಕೆ ಇಟ್ಕೊಂಡು ಇವನ್ನೆಲ್ಲ ಕಟ್ ಮಾಡ್ಕೋಬೇಕ್ರಿ. ಕಟ್ ಮಾಡ್ಕೊಂಡು ಆದ್ಮೇಲೆ ಇಷ್ಟು ಒಗ್ಗರಣೆ ಹಾಕಿ ಅದನ್ನ ಪ್ಯಾನಿಗೆಲ್ಲ ಇವನ್ನೆಲ್ಲ ವೆಜಿಟೇಬಲ್ಸ್ ಹಾಕ್ಕೊಂಡು ಅದು ಅಕ್ಕಿ ಏನು ತೊಳೆದಿಟ್ಟಿರ್ತೀವಲ್ಲ ರೀ, ಅದನ್ನು ಹಾಕ್ಕೊಂಡು ಅದರಷ್ಟು 2 ಕಪ್ ನೀರು ಹಾಕ್ಕೊಂಡು ಈಗ ಅದನ್ನ ಮುಚ್ಚಿಟ್ಟು ಬಿಡ್ಬೇಕ್ರಿ. ಅದನ್ನ ಕುಕ್ಕರ್ 3 ವಿಸಲ್ ಆತಂದ್ರೆ ಅದು ರೈಸ್ ಆಗುತ್ತೆ ರೀ. ಈಗ ನೋಡಿರಿ ನಾನು ಕುಕ್ಕರ ಮುಚ್ಚಿಟ್ಬಿಟ್ಟನಿ. ಅದಕ್ಕೆ ಈಗ ನೋಡಿರಿ ಪೂರ್ತಿಯಾಗಿ ಈಗ ಆಗೈತಿ. ಈಗ ತೋರ್ಸಾಕತ್ತಾನೆ 3 ವಿಸಲ್ ಹೊಡ್ಸೇನಿ ರೀ. ಈಗ ರೈಸ್ ಹೆಂಗಾಗೈತೆ ನೋಡ್ರಿ. ಅದು ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತೊಗೋಬೇಕ್ರಿ. ಇಲ್ಲಿಲ್ಲಂದ್ರೂ ಸ್ಕಿಪ್ ಮಾಡ್ಬೋದು, ನಡೀತೈತಿ. ಈಗ ನೋಡಿರಿ ಹೆಂಗಾಗೈತೆ ಮಸಾಲೆ ಇದು ಪಲಾವ್ ಹೆಂಗಾಗೈತೆ ನೋಡಿರಿ. ವೆಜಿಟೇಬಲ್ ಎಲ್ಲ ಹಾಕಿ ಪಲಾವ್ ಮಾಡೈತಿ. ಈಗ ವೆಜಿಟೇಬಲ್ ಪಲಾವ್ ರೆಡಿ ಆಗೈತೆ ರೀ. ಒಂದು 10-15 ನಿಮಿಷನಾಗ ನೀವು ಆರಾಮಾಗಿ ವೆಜಿಟೇಬಲ್ ಪಲಾವ್ ಮಾಡ್ಕೋಬೋದು, ಕಟ್ ಮಾಡಿಟ್ಕೊಂಡ್ರೆ ಮುಗೀತು. ಈಗ ನೋಡಿರಿ ಇದನ್ನು ನಾನು ಸರ್ವ್ ಮಾಡೋದು ತೋರಿಸ್ತೀನಿ. ಈಗ ವೆಜಿಟೇಬಲ್ ಪಲಾವ್ ಎಲ್ಲ ಹಾಕ್ಕೊಂಡನ್ರಿ. ಈಗ ನೋಡಿರಿ ಎಷ್ಟು ಮಸ್ತಾಗಿರ್ತೈತೆ ಅಂದ್ರೆ ನಿಮಗೆ ಏನು ಬೇಕು ಎಲ್ಲ ಐಟಮ್ಸ್ ಅದಕ್ಕೆ ಹಾಕಿ ಮಾಡಿಬಿಟ್ರೆ ಅದಕ್ಕೊಂದು ರಾಯ್ತಾನೂ ಮಾಡೈತಿ. ಈಗ ಅದನ್ನು ಮಾಡಿ ಊಟ ಮಾಡ್ಬೇಕ್ರಿ, ಭಾರಿ ಮಸ್ತಾಗಿರ್ತೈತೆ.